ಸುದೀರ್ಘವಾದ ಪ್ರಯಾಣಕ್ಕೂ ಮುನ್ನ ಪ್ರತಿಯೊಂದು ವಸ್ತುವಿನಲ್ಲೂ ದೇವರನ್ನು ಕಾಣುವ ಈ ಭಾರತೀಯ ನೆಲದ ಸಂಸ್ಕೃತಿಯಂತೆ ನಮ್ಮ ಈ ಡೀಸೆಲ್ ರಾಕೆಟ್ಗೂ ಸಹ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಮ್ಮ ದೂರದ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಹಾಯ್, ಆಫ್ಟರ್ ಲಾಂಗ್ ಟೈಮ್ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಪ್ರಯಾಗ್ರಾಜ್ ಆದ್ಮೇಲೆ ನೆಕ್ಸ್ಟ್ ನಾವು ರಾಮೇಶ್ವರಂ ತನಕ ಹೋಗಿ ಬಂದ್ವಿ. ಈಗ ಮತ್ತೊಂದು ಲಾಂಗ್ ಡ್ರೈವ್. ಈಗ ಎಲ್ಲಿ ಹೊಂಟೇವಪ್ಪ ಅಂತಂದ್ರ ಯಲ್ಲಮ್ಮನ ಗುಡ್ಡಕ್ಕೆ ಹೊಂಟೇವಿ. ಬೆಂಗಳೂರಿಂದ ಅರೌಂಡ್ 500 ಕಿಲೋಮೀಟರ್ ಆಕೈತಿ. ಈಗ ಸಮಯ 11:14 ಆಗೈತಿ. ನಮ್ ಜೋಡಿ ಇವತ್ತು ಜರ್ನಿ ಮಾಡಕತ್ತಾರ ರೀತು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಣ್ಣೆ ಬೇಕು ಅಣ್ಣ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟ್ ಆದ ಮೇಲೆ ರೋಡೆ ನಮ್ಮನೆ ಮನೆ ಮನೆ. ಮಳೆ ಬರುವ ಹಾಗಿದೆ, ಡಮ್ 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 ಠಾಮ್, ಡಮ್ 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 ಠಾಮ್. ಗುಡುಗು ಮಿಂಚು ಬರಿದಾಗಿದೆ, ಡಮರ್. ಚಿಂತಿರ್ಲಾರ್ದವಂಗ ಸಂತ್ಯಾಗೂ ನಿದ್ದೆ ಬರ್ತದಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವೆರಡು ಲಾರಿ ನಡುವಿದ್ವಿ ಅಂತಂದ್ರ ಬರ್ಗರ್ ಅಥವಾ ಸ್ಯಾಂಡ್ವಿಚ್ ಆಗೋದು ಮಾತ್ರ ಗ್ಯಾರಂಟಿ ಐತಿ. ಸೊ ಅದಕ್ಕೆ ನಾವು ಈಗ ಇಮಿಡಿಯೇಟ್ ಆಗಿ ಲೈನ್ ಚೇಂಜ್ ಮಾಡ್ಬೇಕು. ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಗುಡ್ ಮಾರ್ನಿಂಗ್ ರಾಕಿ. ಹರಿತು ಏನೇನ್ ತಿಂದೆ ರಾತ್ರಿ? ಕಡ್ಲೆಕಾಯಿ ತಿಂದೆ, ಕುರ್ಕುರೆ ತಿಂದೆ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಅನ್ನಕ ತಡ ಇರ್ಲಾರ್ದಂಗ ಹುಬ್ಬಳ್ಳಿಯ ಹೆಬ್ಬಾಗಿಲಾಗಿರ್ತಕ್ಕಂತಹ ಆರ್ಚ್ ಒಳಗ ನಾವು ಎಂಟ್ರಿ ಹೊಡೆದ ಬಿಟ್ವಿ. ಜಯಲಲಿತಾ ಅವರು ಕೂತಿದ್ದಾರೆ. ಟೈಮ್ ಈಗ 8:40 ಆಗಿದೆ. ಹುಬ್ಳಿ ದಾಟಿ ಯಲ್ಲಮ್ಮನ ಗುಡ್ಡ ರೋಡ್ನಾಗ ಅದೀವಿ. ನಮ್ಗಿನ್ನ ಕೇವಲ 54 ಕಿಲೋಮೀಟರ್ ಐತಿ ಯಲ್ಲಮ್ಮನ ಗುಡ್ಡ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಳಿಗಲ್ಲ ಒಂಥರ ಹುಡುಗ ಅಲ್ಲ. ಮತ್ ನಾನು ಹೇಳಿಬಿಡ್ತೀನಿ ನಮ್ ಬೀರಪ್ಪಣಗೂ ಮತ್ತೆ. ಕುರಿಗಳು ಕುರಿಗಳು ಹಿಂದೆ ಬಂದರೆ ಬದಯದ, ಮುಂದೆ ಬಂದರೆ ಹಾಯದ. ಕುರಿಗಳು ಕುರಿಗಳು ಎಷ್ಟದಾವು? ಯಾವೂರು? ಅಮೀನ್ ಬಾವಿರನ? ರಾತ್ರಿ ಸುಮಾರು 11 ಗಂಟೆಗೆ ಪ್ರಾರಂಭವಾಗಿದ್ದ ಪ್ರಯಾಣ ಅಂತ್ಯಗೊಳಿಸುವ ಸ್ಥಳವಾಗಿರ್ತಕ್ಕಂತಹ
ಯಲ್ಲಮ್ಮನ ಗುಡ್ಡಕ್ಕೆ ನಾವು ಬಂದು ತಲುಪಿದ್ದೇವೆ. ಈಗ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇರತಕ್ಕಂತಹ ದೃಶ್ಯ ಜೋಗಳಬಾವಿ ಸತ್ಯಮ್ಮ ದೇವಸ್ಥಾನದ ಹತ್ರ ಇರತಕ್ಕಂತಹ ಜೋಗಳಬಾವಿ. ಶ್ರೀ ರೇಣುಕಾ ದೇವಿಯ ಕುರಿತಾದ ರೋಚಕ ಅಧ್ಯಾಯದ ಪುಟಗಳು ಇಲ್ಲಿಂದ ತೆರೆದುಕೊಳ್ತಾ ಹೋಗ್ತಾವು ಅಂತಾನೆ ಹೇಳ್ಬೋದು. ಈ ಕೊಳದ ನೀರು ಕೇವಲ ಪೂಜೆ ಅಥವಾ ಸ್ನಾನಕ್ಕೆ ಮಾತ್ರ ಮೀಸಲಾಗಿಲ್ಲ. ಚರ್ಮ ರೋಗವನ್ನು ಗುಣಪಡಿಸಿರ್ತಕ್ಕಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಈಗಿನ ಕಾಲದಲ್ಲೂ ನಂಬಲೇಬೇಕು. ಚರ್ಮ ರೋಗ ಬಂದಿರತಕ್ಕಂತಹ ವ್ಯಕ್ತಿ ಈ ಕೊಳದೊಳಗೆ ಸ್ನಾನ ಮಾಡಿದ್ರು ಅಂತಂದ್ರ ಅವರಿಗೆ ಹಿಡಿದಿರ್ತಕ್ಕಂತಹ ಚರ್ಮ ರೋಗವೆಲ್ಲ ಮಾಯವಾಗಿ ಈ ಕೊಳದ ಸುತ್ತ ಆವರಿಸಿಕೊಂಡಿರೋ ಗಿಡಗಳು ಆ ಚರ್ಮ ರೋಗವನ್ನು ತಾವು ಪಡೆದುಕೊಂಡು ಅವನನ್ನು ರೋಗಮುಕ್ತನನ್ನಾಗಿ ಮಾಡಿರ್ತಕ್ಕಂತಹ ಉದಾಹರಣೆಗಳು ಈಗಲೂ ಸಹ ಇಲ್ಲಿ ಕಂಡು ಬರ್ತಾವು. ಗಿಡಗಳದ ಎಲೆಗಳನ್ನು ನೋಡಿದ್ರೆ ಅದಕ್ಕೇನೋ ರೋಗ ಬಂದಿರೋ ತರ ಕಾಣಿಸುತ್ತ. ಆ ರೋಗ ಮನುಷ್ಯನಿಂದ ಬಂದೈತಿ ಅಂತ ನಂಬಲಾಗ್ತೈತಿ. ಮಲಪ್ರಭಾ ನದಿಯ ದಡದಲ್ಲಿ ಎಂದೂ ಬತ್ತದ ಈ ಜೋಗುಳಬಾವಿ ಇರೋದು. ಜೋಗುಳಬಾವಿ ಅಂತಿದ್ದಂಗನ ಸತ್ಯಮ್ಮ ಎಂಬ ಹೆಸರು ಕೇಳಿ ಬರ್ತೈತಿ. ಯಾರ್ ಈ ಸತ್ಯಮ್ಮ ಅಂತಂದ್ರ ಯಲ್ಲಮ್ಮ ದೇವಿಯವರ ಸಾಕ್ಷಾತ್ ಅತ್ತೆಯವರಾಗಿರ್ತಕ್ಕಂತಹವರು. ಅವರಿಗೆ ಸಹ ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ಪೂಜಿಸಲಾಗ್ತೈತಿ. ಶ್ರೀ ರೇಣುಕಾ ದೇವಿ ಅಂದ್ರೆ ಯಲ್ಲಮ್ಮ ತಾಯಿಯು ಮೂಲತಃ ಮಹಾರಾಷ್ಟ್ರ ಭಾಗದವರು. ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ಜಮದಗ್ನಿಯನ್ನು ಮದುವೆಯಾದ ಶ್ರೀ ಯಲ್ಲಮ್ಮ ದೇವಿಯವರು ಇದೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾರ. ಜಮದಗ್ನಿಯಿಂದ ಆಶ್ರಯ ಪಡೆಯಲಾದ ಶ್ರೀ ರೇಣುಕಾದೇವಿ ಯಲ್ಲಮ್ಮರವರು ಇದೇ ನಮ್ಮ ಜೋಗುಳಬಾವಿಯಿಂದ ಜಮದಗ್ನಿಯವರು ಕೈಗೊಳ್ಳುವ ಪೂಜೆಗಾಗಿ ಪ್ರತಿನಿತ್ಯ ನೀರನ್ನು ಒಯ್ಯುತ್ತಿರುತ್ತಾರೆ. ಅದನ್ನು ವರ್ಣಿಸುವ ಪರಿ ಹೇಗಿತ್ತೆಂದರೆ, ಹಾವನ್ನು ಸಿಂಬೆಯಾಗಿರಿಸಿಕೊಂಡು ಮರಳಿನಿಂದ ಮಡಿಕೆಯನ್ನು ಮಾಡಿ ಮಡಿಯಿಂದ ನೀರನ್ನೊಯ್ದು ಪತಿರಾಯರಿಗೆ ಪೂಜೆಗಾಗಿ ಪ್ರತಿನಿತ್ಯ ಅರ್ಪಿಸುತ್ತಿರುತ್ತಾರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯವರು. ಯಥಾವತ್ತಾಗಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂತಹ ಶ್ರೀ ಯಲ್ಲಮ್ಮ ದೇವಿಯವರು ಎಂದಿನಂತೆಯೇ ಕೊಳದ ಬಳಿ ನೀರಿಗಾಗಿ ಬರುತ್ತಾರೆ. ಕೊಳದ ಬಳಿಯಲ್ಲಿ ನಡೆದಂತಹ ಒಂದು ಸನ್ನಿವೇಶ, ನಡೆಯುತ್ತಿರುವಂತಹ ಒಂದು ದೃಶ್ಯ ಅವರ ಏಕಾಗ್ರತೆಯನ್ನು ಹಾಳು ಮಾಡಿಬಿಡುತ್ತದೆ. ಪೂಜೆಗೆ ಅಣಿ ಮಾಡಬೇಕಾದ ತನ್ನ ಕರ್ತವ್ಯವನ್ನು ಮರೆತು ಕೊಳದ ಬಳಿಯೇ ಜಲಕ್ರೀಡೆಯನ್ನು ನೋಡುವುದರಲ್ಲಿ ತನ್ನನ್ನು ತಾನು ಮರೆತು ಬಿಡುತ್ತಾರೆ ಶ್ರೀ ರೇಣುಕಾದೇವಿಯವರು. ಇತ್ತ ಜಮದಗ್ನಿ ತನ್ನ ತಪೋಶಕ್ತಿಯಿಂದ ಕೊಳದ ಬಳಿ ಮೋಹಿತಳಾಗಿ ತನ್ನ ಕರ್ತವ್ಯವನ್ನು ಮರೆತ ಶ್ರೀ ರೇಣುಕಾದೇವಿಯವರ ಶಿರಚ್ಛೇದನವನ್ನು ಮಾಡುವಂತೆ ತನ್ನ 5 ಮಕ್ಕಳನ್ನು ಕರೆದು ಆಜ್ಞೆಯನ್ನು ಹೊರಡಿಸುತ್ತಾರೆ. ಆಗ ಅದರಲ್ಲಿ 4 ಮಕ್ಕಳು ಶಿರಚ್ಛೇದನವನ್ನು ಒಪ್ಪುವುದಿಲ್ಲ. ನಂತರ ಪರಶುರಾಮನನ್ನು ಕರೆದು ಈ ಆಜ್ಞೆಯನ್ನು ಪಾಲಿಸುವಂತೆ ತಿಳಿಸುತ್ತಾರೆ. ತನ್ನ ತಂದೆಯವರಾದ ಜಮದಗ್ನಿಯ ಆಜ್ಞೆಯನ್ನು ಮೀರದ ಪರಶುರಾಮ ತನ್ನ ತಾಯಿಯ ಕತ್ತನ್ನು ಕತ್ತರಿಸಿ ಬಿಡುತ್ತಾರೆ. ಆಜ್ಞೆಯನ್ನು ಮೀರದೆ ಪಾಲಿಸಿದ ಪರಶುರಾಮನಿಗೆ ಯಾವ ವರವನ್ನಾದರೂ ಕೇಳುವಂತೆ ಜಮದಗ್ನಿಯು ಸೂಚಿಸಿ ಬಿಡುತ್ತಾರೆ. ಆಗ ಪರಶುರಾಮ ಯಥಾವತ್ತಾಗಿ ಶಿರಚ್ಛೇದನಗೊಂಡಿರುವ ನನ್ನ ತಾಯಿಗೆ ಮರುಜೀವ ನೀಡುವಂತೆ ಕೋರಿಕೆಯನ್ನು ಒಪ್ಪಿಸಿ ಬಿಡುತ್ತಾರೆ. ಆಗ ಜಮದಗ್ನಿ ತೀರ್ಥ ರೂಪದ ಸಂಜೀವಿನಿಯನ್ನು ನೀಡಿ ಶ್ರೀ ರೇಣುಕಾದೇವಿಗೆ ಮರುಜನ್ಮವನ್ನು ನೀಡುತ್ತಾರೆ.
ಜಮದಗ್ನಿಯ ಕೋಪಕ್ಕೆ ಗುರಿಯಾಗಿ ಮಗನಿಂದ ಮರಣ ಹೊಂದಿದ ಶ್ರೀ ರೇಣುಕಾದೇವಿ ಪುನರ್ಜನ್ಮ ಪಡೆದು ಭಕ್ತರನ್ನು ಕಾಯುತ್ತಿದ್ದಾಳೆ. ಎಂದಿಗೆ ಹೊಸ ಭಕ್ತರಿಂದ ನನ್ನ ಬಳಿ ಬರುವುದನ್ನು ನಿಲ್ಲಿಸುತ್ತಾರೋ ಅಂದಿಗೆ ನಾನು ಈ ಪ್ರದೇಶವನ್ನು ತೊರೆಯುತ್ತೇನೆ ಎಂದು ಹೇಳಿದ್ದಾಳಂತೆ ನಮ್ಮ ಈ ಯಲ್ಲಮ್ಮ ದೇವಿ. ನೆರೆಯ ಮಹಾರಾಷ್ಟ್ರದಲ್ಲಿ ಜನಿಸಿದ ಈ ಯಲ್ಲಮ್ಮ ದೇವಿ ತನ್ನ ಭಕ್ತವೃಂದವನ್ನು ದೇಶಾದ್ಯಂತ ವಿಸ್ತರಿಸಿಕೊಂಡಿರುವುದಕ್ಕೆ ಇಲ್ಲಿಗೆ ಬರುವ ಭಕ್ತ ಸಮೂಹವೇ ಸಾಕ್ಷಿ. ಬೇವು, ನಿಂಬೆ, ಕಲ್ಲುಪ್ಪು, ಭಂಡಾರ ಅರ್ಪಣೆಯಿಂದ ಮಾತ್ರ ದೇವಿ ತೃಪ್ತಳಾಗುತ್ತಾಳೆ ಎಂಬುವ ನಂಬಿಕೆ ಇಲ್ಲಿ ಬಲವಾಗಿದೆ. ಭಂಡಾರ ಹಚ್ಚಲು ಹಿಂಜರಿಯುವವರು ಮತ್ತು ಭಂಡಾರ ಹಚ್ಚದೇ ಇರುವವರನ್ನು ಷಂಡರನ್ನಾಗಿಸುವುದು ಈ ತಾಯಿಯ ಶಾಪವಾಗಿದೆ. ಇದಕ್ಕೆ ತಾಯಿಯ ಮಕ್ಕಳು ಕೂಡ ಸಾಕ್ಷಿಯಾಗಿದ್ದಾರೆ. ಇದಿಷ್ಟು ಜೋಗುಳಬಾವಿ ಸತ್ಯಮ್ಮಾದೇವಿ ಸನ್ನಿಧಿಯಲ್ಲಿ ನಡೆದಿರತಕ್ಕಂತಹ ಯಲ್ಲಮ್ಮಾದೇವಿ ಕುರಿತಾದ ಚರಿತ್ರೆ, ಒಂದು ಐತಿಹಾಸಿಕ ಹಿನ್ನೆಲೆ. ಸೊ ಅರ್ಲಿ ಮಾರ್ನಿಂಗ್ ಸೀದಾ ನಾವು ಇಲ್ಲೇ ಬಂದ್ವಿ. ಜೋಗುಳಬಾವಿ ಸತ್ಯಮ್ಮ ಟೆಂಪಲ್ ಒಳಗೆ ಸ್ನಾನ ಮತ್ತು ದೇವರ ದರ್ಶನ ಆಯ್ತು. ಇಲ್ಲಿ ಜೋಗುಳಬಾವಿ ಸತ್ಯಮ್ಮ ಟೆಂಪಲ್ ಒಳಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ನಾಟ್ ಅಲೌಡ್ ಅನ್ಫಾರ್ಚುನೇಟ್ಲಿ. ನಾವಿಲ್ಲಿ ಸತ್ಯಮ್ಮ ದೇವಿ ಅವರ ವಿಡಿಯೋಗ್ರಫಿ ಮಾಡಕ್ಕಾಗಿಲ್ಲ. ಈ ಕ್ಷೇತ್ರದ ಕುರಿತು ಮತ್ತಷ್ಟು ವಿಸ್ಮಯ ರೋಚಕ ವಿಷಯಗಳನ್ನು ಪಾರ್ಟ್ 2 ನೋಡೋಣಂತ. ಬರ್ರಿ ನಾವಲ್ಲಿ ಗುಡ್ಡದಾಗ ಸಿಗೋಣಂತ. ಅಲ್ಲಿವರೆಗೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಡ್ಕೊಂಡ್ರು ಅಷ್ಟೇ, ನೀವಿಲ್ಲ ಅಂದ್ರೆ ಇನ್ನೊಬ್ರು ಹೋಗ್ರಿ, ಆ ಕಡೆ ಹೋಗ್ತೀರಾ.